ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಗಣ ಹೇಮಂತ ಋತು ಪುಷ್ಯ ಬಹುಳ ಅಷ್ಟಮಿ 11ನೇ ತಾರೀಕು 1ನೇ ತಿಂಗಳು 2026 ಭಾನುವಾರ. ಪಂಚಾಂಗಕ್ಕೆ ಬಂದಾಗ ವಾರ ಭಾನುವಾರ, ತಿಥಿ ಬಂದು ಅಷ್ಟಮಿ. ನೋಡಿ, ಇದು ಹಗಲು 12 ಗಂಟೆ 6 ನಿಮಿಷದವರೆಗೂ ಇರ್ತದೆ. ನಕ್ಷತ್ರ ಬಂದು ಚಿತ್ತ, ರಾತ್ರಿ 8 ಗಂಟೆ 8 ನಿಮಿಷದವರೆಗೂ ಇರ್ತದೆ. ಅದೇ ರೀತಿಯಲ್ಲಿ ಯೋಗ ಬಂದು ಸುಕರ್ಮ ಇರ್ತದೆ, ಕರ್ಣ ಬಂದು ಕೌಲವ ಇರ್ತದೆ. ಇದು ಈ ದಿನದ ಪಂಚಾಂಗಾತ್ಮೀಯರೇ. ಅಲ್ಲಿಂದ ಮುಂದಕ್ಕೆ ಬಂದು ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ದ್ರವ್ಯ ಲಾಭ, ಸ್ಥಾನಚಲನೆ, ಬಂಧು ಮಿತ್ರರ ಮಿಲನ, ರೈತರಿಗೆ ಮಿಶ್ರ ಫಲ, ದನಕರುಗಳ ವ್ಯಾಪಾರಿಗಳ ದಲ್ಲಾಳಿಗಳಿಗೆ ಶುಭಕರವಾದ ದಿನ, ಲಾಭಕರವಾಗಿರೋದನ್ನು ಆಗ್ತಿರ್ತದೆ. ಅದೇ ರೀತಿಯಲ್ಲಿ ವೈದ್ಯ ವೃತ್ತಿ ಯಾರು ಮಾಡ್ತಾರೆ, ಡಾಕ್ಟ್ರುಗಳು, ಅವರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ಧರ್ಮಸ್ಥಳದ ಧರ್ಮದೇವತೆ ಆಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯನ್ನು ಧ್ಯಾನ ಮಾಡಿ ನಿಮಗೆಲ್ಲ ನೀವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಕೈಗೂಡುತ್ತೆ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ರೈತರಿಗೆ ಶುಭ, ವಿದ್ಯಾರ್ಥಿಗಳಿಗೆ ಅಧಿಕವಾದ ಒತ್ತಡ. ಅದೇ ರೀತಿಯಲ್ಲಿ ಮಾವು, ಹಲಸು, ಗೋಡಂಬಿ ಬೆಳೀತಕ್ಕಂಥ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶಿ ಇರ್ತದೆ. ಹೈನುಗಾರಿಕೆಯಲ್ಲಿ ಶುಭ ಇರ್ತಕ್ಕಂಥದ್ದು. ಈ ಸಿಮೆಂಟು, ಹಾರ್ಡ್ವೇರು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರವಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಾರೆ ಅವರು. ಗಣಪತಿ ಪ್ರಾರ್ಥನೆ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಸೌಖ್ಯ ವೃದ್ಧಿ, ಧನಾಗಮನ, ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸಹೋದ್ಯೋಗಿಗಳಿಗೆ ಶುಭ. ಪ್ಲಾಂಟರ್ಸ್ ಅಂತ ಕರಿತೀವಿ, ಯಾವುದೋ ರಬ್ಬರ್ ಪ್ಲಾಂಟರು, ಕಾಫಿ ಪ್ಲಾಂಟರು, ಇವರಿಗೆಲ್ಲ ಒಳ್ಳೆ ಕಾರ್ಯಸೂಚಿ ಇರ್ತದೆ. ಅವರು ಅಂದ್ಕೊಟ್ಟಿರ್ತಕ್ಕಂಥ ಕಾರ್ಯಗಳೆಲ್ಲ ನಡೀತದೆ. ಜೇನು ಸಾಕಣೆಯಲ್ಲಿ ಉತ್ತಮ ಫಲ ಇರ್ತಕ್ಕಂಥದ್ದು. ಈ ಟೈಲರ್ಸು, ಬ್ಯೂಟಿಷಿಯನ್ಸು, ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನನ್ನು ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮರೇ. ಅದರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಜ್ಞಾನ ವೃದ್ಧಿ, ಶ್ರೀ ಸೌಖ್ಯ, ಶತ್ರು ಭಯ. ಹೂವು, ಹಣ್ಣು, ತರಕಾರಿ ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧು ಮಿತ್ರರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಹೈಯರ್ ಎಜುಕೇಷನ್, MS, MD, ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲನೂ ಇವತ್ತು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೂವು, ಹಣ್ಣು, ವೀಳ್ಯದೆಲೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಗೋಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ, ನೀಲಿ ಅದೃಷ್ಟ ಬಣ್ಣ, ಆಗ್ನೇಯ ಅದೃಷ್ಟ ದಿಕ್ಕು. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಧನ ವ್ಯಯ, ಸೌಖ್ಯ ವೃದ್ಧಿ. ಅದೇ ರೀತಿಯಲ್ಲಿ ತೆಂಗು, ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಇವತ್ತು. ಸರ್ಕಾರಿ ನೌಕರರಿಗೆ ನೀರಸವಾಗಿರ್ತಕ್ಕಂಥ ದಿನ. ಕಟ್ಟಡ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ ಯಾರು ಇಟ್ಟಿರ್ತಾರೆ, ಪೆಸ್ಟಿಸೈಡ್ಸ್ ಯಾರು ಮಾಡ್ತಾರೆ, ಮೆನ್ಯೂರ್ ಯಾರು ಮಾಡ್ತಾರೆ, ಕೆಮಿಕಲ್ಸು, ಅವರಿಗೆಲ್ಲ ಒಳ್ಳೆಯದಾದ ವ್ಯಾಪಾರ ಆಗುತ್ತೆ. ಗೋಗ್ರಾಸ ಅಂದರೆ ಗೋಮಾತೆಗೆ ಉಣಬಡಿಸಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಈ ಕನ್ಯಾ ರಾಶಿಯವರಿಗೆ ಭಾನುವಾರ ವೃಥಾ ತಿರುಗಾಟ, ಧನ ನಷ್ಟ, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ತರಕಾರಿ ಬೆಳೆಗಾರರಿಗೆ ಮಿಶ್ರ ಫಲ, ವೃತ್ತಿಪರ ವ್ಯಾಪಾರಿಗಳಿಗೆ ಬಹಳ ಶುಭಕರವಾಗಿರ್ತಕ್ಕಂಥದ್ದು ಇರ್ತದೆ. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಬ್ರೆಡ್ ಅಂಗಡಿಗಳು, ಚಾಟ್ಸು, ಸ್ವೀಟ್ ಮಿಲ್ ಸ್ಟಾಲು, ಇವರಿಗೆಲ್ಲ ಸಹ ಒಳ್ಳೆಯ ವ್ಯಾಪಾರ ಆಗುತ್ತೆ ಇವತ್ತು. ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ. ಅಲ್ಲಿಂದ ಆಚೆಗೆ ತುಲಾರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು. ಸ್ನೇಹಿತರ ಮಿಲನ, ದ್ರಾಕ್ಷಿ, ಪಪ್ಪಾಯಿ ಬೆಳೆಗಾರರಿಗೆ ಶುಭಕರವಾದ ದಿನ. ಈ ಗುತ್ತಿಗೆದಾರ ಕಾಂಟ್ರಾಕ್ಟರ್ಸು, ಯಾವ ರೀತಿ ಕಾಂಟ್ರಾಕ್ಟರ್ಗಳಾಗಲಿ, ಅವರಿಗೆಲ್ಲ ಬಹಳ ಒಳ್ಳೆ ದಿನವಾಗಿರ್ತಕ್ಕಂಥದ್ದು. ಈ ಲೆಕ್ಕ ಪರಿಶೋಧಕರು, ವಕೀಲರಿಗೆ ಈ ದಿನ ರಜದಿನವಾಗಿದ್ದರೂ ಸಹ ಬೇಕಾದಷ್ಟು ಮಾರ್ಗದರ್ಶನ ಸಿಗ್ತದೆ. ಬಹಳಷ್ಟು ಕ್ಲೈಂಟ್ಸು ತಮ್ಮಲ್ಲಿಗೆ ಬರ್ತಾರೆ. ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ವ್ಯತ್ಯಯ, ಅಂದರೆ ಹಣಕಾಸು ಪರಿಸ್ಥಿತಿಯಲ್ಲಿ ಬಹಳ ತೊಂದರೆ ಇರತಕ್ಕಂಥದ್ದು, ಅಧಿಕವಾದ ಖರ್ಚಿರ್ತಕ್ಕಂಥದ್ದು, ಎಲ್ಲ ರೀತಿಯ ಕಾರ್ಮಿಕರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು. ಕೃಷಿ ಸಲಕರಣೆ, ಕೃಷಿ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ನಷ್ಟ ಇರ್ತಕ್ಕಂಥದ್ದು. ನವಗ್ರಹ ಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು ಮತ್ತು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮೀಯರೇ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಶುಭ ವೃದ್ಧಿ, ಗೃಹ ಸೌಖ್ಯ, ಬಂಧುಗಳ ಆಗಮನ, ಸಹೋದ್ಯೋಗಿಗಳಿಗೆ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನ. ರೇಷ್ಮೆ ಹೈನುಗಾರಿಕೆಯಲ್ಲಿ
ಶುಭಕರವಾದ ವಾತಾವರಣ ಇರ್ತದೆ. ಬೇಕರಿ ನಡೆಸ್ತಕ್ಕಂಥವ್ರಿಗೆ, ಹೋಟೆಲ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಇರತಕ್ಕಂಥದ್ದು. ಸೂರ್ಯ ಭಗವಾನನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಜಯ, ದ್ರವ್ಯ ಲಾಭ, ಉತ್ತಮವಾದ ಹಣದ ನಿರ್ವಹಣೆ. ಈ ತೋಟಗಾರಿಕೆ ಕೃಷಿಕರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಕಾಫಿ, ಅಡಿಕೆ, ರಬ್ಬರ್ ಪ್ಲಾಂಟರ್ಗೆ ಮಿಶ್ರ ಫಲ ಈ ದಿನ. ಈ ಜವಳಿ ಅಂಗಡಿ ಇಟ್ಟಿರ್ತಕ್ಕಂಥವ್ರಿಗೆ, ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾದ ವ್ಯಾಪಾರ ನಡೀತದೆ. ರಾಮನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದೇಹಾಲಸ್ಯ, ಕಾರ್ಯವಿಘ್ನ. ಅದೇ ರೀತಿಯಲ್ಲಿ ರೈತರಿಗೆ ಮಿಶ್ರ ಫಲ. ಈ ಜನರಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ. ಛಾಯಾಗ್ರಾಹಕರಿಗಂತೂ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಪಶು ಆಹಾರ, ಮೆಡಿಸಿನ್ಸ್ ಮಾಡ್ತಕ್ಕಂಥವ್ರಿಗೆ, ಈ ಜನರಲ್ ಸ್ಟೋರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವನಾಮ ಸ್ಮರಣೆ ಮಾಡು. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ದ್ರವ್ಯ ನಷ್ಟ. ಆದರೂ ಸಹ ನಿಮಗೆ ಒಳ್ಳೆಯ ಪ್ರಿಯಕರವಾಗಿರ್ತಕ್ಕಂಥ ವಾರ್ತೆಗಳು ಬರ್ತದೆ. ಸರ್ಕಾರಿ ನೌಕರರಿಗೆ ಶುಭವಾದ ದಿನ. ನೇಕಾರರಿಗೆ ಬಹಳ ಉತ್ತಮ ಮಾರ್ಗದರ್ಶನ ದೊರಕತಕ್ಕಂಥದ್ದು. ನೀರಾವರಿ ರೈತರಿಗಂತೂ, ಯಾರೋ ನೀರಾವರಿ ರೈತರಂದರೆ ಈ ಭತ್ತ, ಕಬ್ಬು, ಸಂಪೂರ್ಣವಾಗಿ ನೀರಾವರಿ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕೃಷಿ ಸಲಕರಣೆಗಳನ್ನ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಸ್ಮೃತಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಯಾವ ಜ್ಯೋತಿಷ್ಯ ಕಾರ್ಯಕ್ರಮ ಇದೆ ಅದನ್ನು ಬಹಳ ಜನ ನೋಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಆದ್ಮೇಲೆ ನೀವು ನೋಡ್ತಿರ್ತಕ್ಕಂಥವರು ಈ ವಿಷಯವನ್ನು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಶೇರ್ ಮಾಡಿ. ವಿಷಯಗಳು ಉತ್ತಮವಾಗಿರೋ ಪಕ್ಷದಲ್ಲಿ ನೀವು ಅದನ್ನು ಶೇರ್ ಮಾಡಿ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಪಕ್ಷ ಸಬ್ಸ್ಕ್ರೈಬ್ ಮಾಡಿದ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರುಗಳನ್ನ, ಬಂಧು ಮಿತ್ರರಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ನಮ್ಮ ಸಾಯಸ್ಮೃತಿ ಚಾನಲ್ನ ಬೆಳೆಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ತಮಗೆಲ್ಲರಿಗೂ ಶುಭ ವಂದನೆಗಳು, ಭಾನುವಾರದ ಶುಭ ವಂದನೆಗಳು. ಜೈ ಶ್ರೀರಾಮ್.